6ನೇ ತರಗತಿಯ ಗಣಿತ ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು. ಜ್ಯಾಮಿತಿ ಅನ್ವಯ ಬಿಂದು ಮತ್ತು ರೇಖಾಖಂಡದ ಪರಿಕಲ್ಪನೆಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಆಕೃತಿಗಳು ನಮ್ಮ ಸುತ್ತಮುತ್ತಲೂ ಎಲ್ಲೆಡೆ ಇವೆ. ಆಕೃತಿಗಳ ಅಧ್ಯಯನವನ್ನು ಒಳಗೊಂಡಿರುವ ಗಣಿತದ ಶಾಖೆಯನ್ನು ರೇಖಾಗಣಿತ ಎಂದು ಕರೆಯುತ್ತಾರೆ. ಜ್ಯಾಮಿತಿಯ ಉಗಮವನ್ನು ತಿಳಿಯಲು ಒಂದು ವಿಡಿಯೋ ನೋಡೋಣ. It is believed that geometry's origins goes back to approximately 3000 BC, to ancient Egypt. Every year, the river Nile flooded and erased the boundaries that the Egyptians used to demarcate their lands. The Egyptians would then remeasure their lands and mark their boundaries once again. This is how geometry, a word of Greek origin, got its name. Geo means earth and metron means measurement. ಜ್ಯಾಮಿತಿಯನ್ನು ಕಲೆ, ವಿನ್ಯಾಸ, ವಾಸ್ತುಶಿಲ್ಪ, ನಿರ್ಮಾಣ, ಎಂಜಿನಿಯರಿಂಗ್ ಇತ್ಯಾದಿ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಕಲೆಯಲ್ಲಿ ಜ್ಯಾಮಿತಿಯನ್ನು ಬಳಸಲಾಗುತ್ತದೆ. ಮೇಲ್ಛಾವಣಿ ಮತ್ತು ಕಿಟಕಿಗಳ ವಿನ್ಯಾಸದಲ್ಲಿ ಜ್ಯಾಮಿತಿಯನ್ನು ಬಳಸಲಾಗುತ್ತದೆ. ಸೇತುವೆಗಳ ನಿರ್ಮಾಣದಲ್ಲಿ ಜ್ಯಾಮಿತಿಯನ್ನು ಬಳಸಲಾಗುತ್ತದೆ. ವಾಸ್ತುಶಿಲ್ಪದಲ್ಲಿ ಜ್ಯಾಮಿತಿಯನ್ನು ಬಳಸಲಾಗುತ್ತದೆ. ವಿಮಾನಗಳ ವಿನ್ಯಾಸದಲ್ಲಿ ಜ್ಯಾಮಿತಿಯನ್ನು ಬಳಸಲಾಗುತ್ತದೆ. ನಾವು ಜ್ಯಾಮಿತಿಯ ಕೆಲವು ಮೂಲಭೂತ ಅಂಶಗಳ ಬಗ್ಗೆ ಕಲಿಯಲಿದ್ದೇವೆ. ಬಿಂದು, ರೇಖಾಖಂಡ ಇತ್ಯಾದಿ. ಬಿಂದು: ನಿಮ್ಮ ನೋಟ್ಬುಕ್ಕಿನಲ್ಲಿ ಪೆನ್ಸಿಲ್ನಿಂದ ಒಂದು ಬಿಂದು ಇಡಿ. ಆ ಬಿಂದು ಉದ್ದ, ಅಗಲ ಅಥವಾ ಎತ್ತರವನ್ನು ಹೊಂದಿದೆಯೇ? ಒಂದು ಬಿಂದುವು ಯಾವುದೇ ಆಯಾಮವನ್ನು ಹೊಂದಿರದ ಮೂಲಭೂತ ಜ್ಯಾಮಿತೀಯ ಅಂಶವಾಗಿದೆ. ಇದಕ್ಕೆ ಉದ್ದ, ಅಗಲ ಅಥವಾ ಎತ್ತರ ಯಾವುದೂ ಇರುವುದಿಲ್ಲ. ಒಂದು ಬಿಂದುವು ಒಂದು ಸ್ಥಳವನ್ನು ಸೂಚಿಸುತ್ತದೆ. ಇದನ್ನು ಯಾವುದಾದರೂ ವಸ್ತುವಿನ ನಿಖರವಾದ ಸ್ಥಾನವನ್ನು ತೋರಿಸಲು ಬಳಸಲಾಗುತ್ತದೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆಯನ್ನು ನೋಡೋಣ. ಕುತುಬ್ ಮಿನಾರ್ನ ನಿಖರವಾದ ಸ್ಥಾನವನ್ನು ಕಂಡುಹಿಡಿಯಲು ಈ ಎರಡು ನಕ್ಷೆಗಳಲ್ಲಿ ಯಾವುದು ನಿಮಗೆ ಸಹಾಯ ಮಾಡುತ್ತದೆ? ಎರಡನೇ ಚಿತ್ರ ಅಲ್ಲವೇ? ಯಾಕೆ ಹೇಳಿ? ಯಾಕೆಂದರೆ ಅದರ ಸ್ಥಳವನ್ನು ಒಂದು ನಕ್ಷೆಯಲ್ಲಿ ಬಿಂದುವಿನ ಮೂಲಕ ಸೂಚಿಸಲಾಗಿದೆ. 4 ವಿದ್ಯಾರ್ಥಿಗಳು ನೆಲದ ಮೇಲೆ ನಿಂತಿದ್ದಾರೆ. ನಾವು ಅವರ ಸ್ಥಾನಗಳನ್ನು ಕಾಗದದ ಮೇಲೆ ಹೇಗೆ ತೋರಿಸಬಹುದು? ಒಬ್ಬ ವಿದ್ಯಾರ್ಥಿ ಸಿ ಬಿಂದುವಿನಿಂದ ಡಿ ಬಿಂದುವಿಗೆ ಹೋಗಲು ಬಯಸುತ್ತಾನೆ. ಅವನು ಎಷ್ಟು ಮಾರ್ಗಗಳಲ್ಲಿ ಹೋಗಬಹುದು? ಸಾಧ್ಯ ಇರುವ ಎಲ್ಲ ಮಾರ್ಗಗಳನ್ನು ರಚಿಸಿ. ಅದರಲ್ಲಿ ಅತಿ ಕಡಿಮೆ ದೂರದ ಮಾರ್ಗ ಯಾವುದು? ಇದು ರೇಖಾಖಂಡದ ಪರಿಕಲ್ಪನೆಯನ್ನು ನೀಡುತ್ತದೆ. ನಾವು ಸಿ ಮತ್ತು ಡಿಗಳ ನಡುವೆ ಹಲವಾರು ಮಾರ್ಗಗಳನ್ನು ರಚಿಸಬಹುದು. ಆದರೆ ಇಲ್ಲಿ ನೀಲಿ ಬಣ್ಣದಲ್ಲಿ ತೋರಿಸಿರುವ ಮಾರ್ಗವು ಅತಿ ಕಡಿಮೆ ದೂರದ ಮಾರ್ಗವಾಗಿದೆ. ರೇಖಾಖಂಡವು ಎ ಮತ್ತು ಬಿ ಎಂಬ ಎರಡು ಬಿಂದುಗಳ ನಡುವಿನ ಅತಿ ಕಡಿಮೆ ದೂರವಾಗಿದೆ. ರೇಖಾಖಂಡವನ್ನು ಎ ಬಿ ಎಂದು ಬರೆಯಲಾಗುತ್ತದೆ. ಇಲ್ಲಿ ಎ ಮತ್ತು ಬಿ ಅದರ ಅಂತ್ಯ ಬಿಂದುಗಳಾಗಿವೆ. ಎ ಬಿ ಎಂದು ಬರೆದು ಮೇಲೆ ಒಂದು ಗೆರೆಯನ್ನು ಎಳೆಯಬೇಕು. ರೇಖಾಖಂಡಕ್ಕೆ ನಿರ್ದಿಷ್ಟ ಉದ್ದವಿದ್ದು ಅದನ್ನು ಎರಡು ಕಡೆಗಳಿಗೆ ವಿಸ್ತರಿಸಲು ಆಗುವುದಿಲ್ಲ. ಒಂದು ಕಾಗದದ ಹಾಳೆಯನ್ನು ಮಡಚಿ ನಂತರ ತೆರೆಯಿರಿ. ಮಡಚಿದಾಗ ಉಂಟಾಗುವ ಗೆರೆಯು ರೇಖಾಖಂಡದ ಕಲ್ಪನೆಯನ್ನು ನೀಡುತ್ತದೆ. ಎ ಮತ್ತು ಬಿ ಅದರ ಅಂತ್ಯ ಬಿಂದುಗಳು. ಶಿಕ್ಷಕರು ಒಂದು ದಾರವನ್ನು ತೆಗೆದುಕೊಂಡು ಅದನ್ನು ಬಿಗಿಯಾಗಿ ಹಿಡಿದಿರುವುದನ್ನು ಗಮನಿಸಿ. ಕೈಯಲ್ಲಿ ಹಿಡಿದಿರುವ ಎರಡು ತುದಿಗಳು ಅಂತ್ಯ ಬಿಂದುಗಳನ್ನು ಸೂಚಿಸುತ್ತವೆ. ಈ 4 ಬಿಂದುಗಳಿಂದ ಸಾಧ್ಯವಾದಷ್ಟು ರೇಖಾಖಂಡಗಳನ್ನು ಎಳೆಯಿರಿ. ಉತ್ತರವನ್ನು ನೋಡಿ. ನಿಮ್ಮ ಸುತ್ತಲೂ ನೋಡಿಕೊಂಡು ರೇಖಾಖಂಡಗಳ ಕೆಲವು ಉದಾಹರಣೆಗಳನ್ನು ಕಂಡುಹಿಡಿಯಿರಿ. ಪುಸ್ತಕದ ಅಂಚುಗಳು, ನೋಟ್ಬುಕ್ಕಿನಲ್ಲಿರುವ ಗೆರೆಗಳು ಇತ್ಯಾದಿ.
ಘನದ ಅಂಚುಗಳು, ಕಿಟಕಿಯ ಚೌಕಟ್ಟು. ನೀವು ಇಲ್ಲಿ ನೋಡುವ ಎಲ್ಲ ರೇಖಾಖಂಡಗಳ ಹೆಸರುಗಳನ್ನು ಗುರುತಿಸಿ ಬರೆಯಿರಿ. ಆದರೆ ಎಚ್ಚರಿಕೆಯಿಂದ ಗಮನಿಸಿ, ಇಲ್ಲಿ AB, ST, KL ಇವುಗಳು ರೇಖಾಖಂಡಗಳಾಗಿವೆ. MN, CD, PQ, EF ಮತ್ತು GH ಇವು ರೇಖಾಖಂಡಗಳಲ್ಲದಿದ್ದರೆ ಅವುಗಳೇನು? ಬೆಂಕಿ ಕಡ್ಡಿಯ ಪಜಲ್. ಒಂದು ಬೆಂಕಿ ಕಡ್ಡಿಯನ್ನು ಮಾತ್ರ ಸ್ಥಳಾಂತರಿಸಿ ಮತ್ತೊಂದು ಸರಿಯಾದ ಗಣಿತೀಯ ಹೇಳಿಕೆಯನ್ನು ರೂಪಿಸಿ. ಹಲವಾರು ಪರಿಹಾರಗಳನ್ನು ಯೋಚಿಸಿ ನೋಡಿ. ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.